Good morning, students. The subject is cost management in the third chapter, standard costing and variance analysis. So, let us continue the second problem. Standard mix to produce 1 unit of product is as follows. Material A 60 units at rupees 15 per unit. So, they given total cost 900. Next, material B 80 units at rupees 20 per unit, rupees 1600. Next, material C 100 units at rupees 25 per unit and rupees 2500. So total units ಬಂದ್ಬಿಟ್ಟು 240 ಇದೆ. ಸೊ ಕಾಸ್ಟ್ ಬಂದ್ಬಿಟ್ಟು 5000 ಅಷ್ಟು ಕಾಸ್ಟ್ ಆಗ್ತಾ ಇದೆ. ಇದೆಲ್ಲ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ದು 1 ಯೂನಿಟ್ಗೆ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಸೊ ಎಷ್ಟೊಂದು ಬೇರೆ ಎಕ್ಸ್ಟ್ರಾ ಯೂನಿಟ್ಸ್ ಅನ್ನೋದು ಮತ್ತು ಅದಕ್ಕೆ 1 ಯೂನಿಟ್ಗೆ ಎಷ್ಟೊಂದು ಕಾಸ್ಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಡ್ಯೂರಿಂಗ್ ದ ಮಂತ್ ಆಫ್ ಏಪ್ರಿಲ್ 10 ಯೂನಿಟ್ಸ್ ಫಾರ್ ಆ್ಯಕ್ಚುಲಿ ಪ್ರೊಡ್ಯೂಸ್. ಸೊ ಟೋಟಲ್ ಆಗಿ ಎಷ್ಟು ಯೂನಿಟ್ಸ್ ಮಂತ್ಗೆ ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ, 10 ಯೂನಿಟ್ಸ್ ಅಷ್ಟು ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಆ 10 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಸೊ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಮೆಟೀರಿಯಲ್ಸ್ ನೀವು ಕನ್ಫ್ಯೂಸ್ ಆಗ್ತಾಯಿದ್ದೀರಾ. ಯಾಕಂದರೆ ಇಲ್ಲಿ ಮ್ಯಾಮ್ ನೀವು 1 ಯೂನಿಟ್ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ 60 ಯೂನಿಟ್ಸ್ ಅಂತ ಹೇಳ್ತಾ ಇದ್ದೀರಾ ಅಂತ. ಸೊ ಇನ್ ದೀಸ್ ಪ್ರಾಬ್ಲಮ್ ಯು ಹ್ಯಾವ್ ಟು ಕ್ಲಿಯರ್ಲಿ ಥಿಂಕ್. ಒಂದು ಇಂಡಸ್ಟ್ರಿ ಯೂನಿಟಲ್ಲಿ ಸೊ ದೇ ವಾಂಟ್ ಟು ಮ್ಯಾನುಫ್ಯಾಕ್ಚರ್ ಒಂದು ಗೂಡನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಸೊ ರಾ ಮೆಟೀರಿಯಲ್ ಅನ್ನೋದು ಪರ್ಚೇಸ್ ಮಾಡ್ಕೊಂಬರ್ತಾರಲ್ಲ, ಸೊ ಆ ಒಂದು 60 ಯೂನಿಟ್ಸ್ ಅನ್ನೋದು ಅವರು ಪರ್ಚೇಸ್ ಮಾಡ್ಕೊಂಬಂದಿರೋ ರಾ ಮೆಟೀರಿಯಲ್ಲು ಸೊ 1 ಯೂನಿಟ್ಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಯುಟಿಲೈಸ್ ಮಾಡ್ತಾಯಿದ್ದಾರೆ. ಸೊ ಈ ರೀತಿ ನೀವು ಅರ್ಥ ಮಾಡ್ಕೋಬೇಕು. ಸೊ ಕಂಪ್ನಿ 10 ಯೂನಿಟ್ಸ್ ಅಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದೆ. ಸೊ ಅವರು 640 ಅಷ್ಟು ಯೂನಿಟ್ಸ್ ಅಷ್ಟು ಅವರು ಪರ್ಚೇಸ್ ಮಾಡ್ಕೊಂಬಂದಿದ್ದಾರೆ. ರಾ ಮೆಟೀರಿಯಲ್ ಈಸ್ ಕನ್ವರ್ಟೆಡ್ ಇಂಟು ಫಿನಿಶ್ಡ್ ಗೂಡ್ಸ್. ಸೊ ಔಟ್ಪುಟ್ ಆಗ್ತಾ ಇರೋದು 10 ಯೂನಿಟ್ಸ್. ಸೊ ಈ ರೀತಿ ಅರ್ಥ ಮಾಡ್ಕೋಬೇಕು. ಸೊ ನಾನು ಪ್ರತಿಯೊಂದು ಕೇಸಲ್ಲೂ ನೋಡ್ತಾ ಇದ್ದೀನಿ 1 ಯೂನಿಟ್ 60 ಯೂನಿಟ್ಸ್ ಹೆಂಗೆ ಬಂತು ಮ್ಯಾಮ್ ಅಂತ. ಸೊ ಕನ್ಫ್ಯೂಸ್ ಆಗಬೇಡಿ. ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು 1 ಯೂನಿಟ್ಗೆ, ಅದ್ರಿಗೆ ಎಕ್ಸ್ಟ್ರಾ ನಾವು ರಾ ಮೆಟೀರಿಯಲ್ಸ್ ಹಾಕ್ತೀವಲ್ಲ, ಆ ಒಂದು ಎಕ್ಸ್ಟ್ರಾ ರಾ ಮೆಟೀರಿಯಲ್ಸ್ ಇನ್ಫಾರ್ಮೇಷನ್. ಇಟ್ ಈಸ್ ಎ ಫಿನಿಶ್ಡ್ ಯೂನಿಟ್, ಇಟ್ ಈಸ್ ರಾ ಮೆಟೀರಿಯಲ್ ಯೂನಿಟ್ ಅಂತೀವಿ. ಸೊ ಇದು ಬಂದುಬಿಟ್ಟು ಆ್ಯಕ್ಚುಲಾಗಿ ಆಗಿರೋ ಯೂನಿಟ್ಸು ತೊಗೊಬಂದಿರೋ ಮೆಟೀರಿಯಲ್ ಎ ಬಂದುಬಿಟ್ಟು 640 ಯೂನಿಟ್ಸ್ ತೊಗೊಬಂದು ಅಟ್ rupees 17.50 ಪರ್ ಯೂನಿಟ್. 1 ಯೂನಿಟ್ಗೆ 640ಯಲ್ಲಿ ಯೂನಿಟ್ಸಲ್ಲಿ 1 ಯೂನಿಟ್ಗೆ 17.50 ಅಷ್ಟು ಕಾಸ್ಟ್ ಆಗ್ತಾಯಿದೆ, ಪ್ರೈಸ್ ಆಗ್ತಾಯಿದೆ. rupees 11,200 ಟೋಟಲ್ ಕಾಸ್ಟ್. ನೆಕ್ಸ್ಟ್ ಒನ್ ಈಸ್ ಮೆಟೀರಿಯಲ್ ಬಿಗೆ ಬಂದುಬಿಟ್ಟು 950 ಯೂನಿಟ್ಸ್ ಅಟ್ rupees 80 ಪರ್ ಯೂನಿಟ್, rupees 17,100. ನೆಕ್ಸ್ಟ್ ಮೆಟೀರಿಯಲ್ ಸಿ 870 ಯೂನಿಟ್ಸ್ ಅಟ್ rupees 27.50 ಪರ್ ಯೂನಿಟ್. ನೆಕ್ಸ್ಟ್ ಟೋಟಲ್ ಕಾಸ್ಟ್ ಆಗ್ತಾ ಇರೋದು ಟೋಟಲ್ ಮೆಟೀರಿಯಲ್ ಸಿಗೆ ಟೋಟಲ್ ಕಾಸ್ಟ್ ಆಗ್ತಾ ಇರೋದು 23,925. ಸೊ ಟೋಟಲ್ ಆಗಿ ಆ್ಯಕ್ಚುಯಲ್ ಕಾಸ್ಟ್ ಆಗ್ತಾ ಇರೋದು 52,225 ಆ್ಯಂಡ್ ಯೂನಿಟ್ಸ್ ಟೋಟಲ್ ಯೂನಿಟ್ಸ್ ಟೋಟಲ್ ಯೂನಿಟ್ಸ್ ಇರೋದು 2,460 ಯೂನಿಟ್ಸ್. ಸೊ ದೇ ಆಸ್ ಟು ಕ್ಯಾಲ್ಕುಲೇಟ್ ಆಲ್ ದ ಮೆಟೀರಿಯಲ್ ವೇರಿಯನ್ಸ್. ಇದು ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಬಂದುಬಿಟ್ಟು ದಿ ಗಿವನ್ 1 ಯೂನಿಟ್ಸ್ ಮಾತ್ರ ಕೊಟ್ಟಿದ್ದಾರೆ ಇನ್ಫಾರ್ಮೇಷನು, ಬಟ್ ಆ್ಯಕ್ಚುಲಾಗಿ 10 ಯೂನಿಟ್ಸ್ ಕೊಟ್ಟಿದ್ದಾರೆ. ಅಂದರೆ ನಾವು 10 ಯೂನಿಟ್ಸ್ದು ಇನ್ಫಾರ್ಮೇಷನ್ ಅಷ್ಟು ಬರೀಬೇಕು. ಸೊ ಇದು 1 ಯೂನಿಟ್ಗೆ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ, ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು 10 ಯೂನಿಟ್ಸ್ಗೆ ಎಷ್ಟಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಇಯರ್ ನೋಡಿ, ಫಾರ್ಮೆಟ್ ಅನ್ನೋದು ಕಂಪಲ್ಸರಿ ಹಾಕ್ಕೋಬೇಕು. ಮೆಟೀರಿಯಲ್ ಯಾವ ಮೆಟೀರಿಯಲ್ ಇದೆ, ಮೆಟೀರಿಯಲ್ A, B, C, total column it is. Next, in that they have 2 types of cost, ಒಂದು ಸ್ಟ್ಯಾಂಡರ್ಡ್ ಕಾಸ್ಟ್, ಒಂದು ಆ್ಯಕ್ಚುಯಲ್ ಕಾಸ್ಟ್. ಒಂದು ಸ್ಟ್ಯಾಂಡರ್ಡ್, ಒಂದು ಆ್ಯಕ್ಚುಯಲ್ದೊಂದು. ಸೊ ಬರ್ಕೊಳ್ಳಿ ಬೇಕಾದರೆ ಕಾಸ್ಟ್ ಅಂತ. ಸೊ ಈ ಸ್ಟ್ಯಾಂಡರ್ಡ್ ಕಾಸ್ಟ್ಗೆ ಎಷ್ಟು ಯೂನಿಟ್ಸ್ ಅಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದಾರೆ, 10 ಯೂನಿಟ್ಸ್
ಸೊ ಈ 10 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಎಷ್ಟೊಂದು ರಾ ಮೆಟೀರಿಯಲ್ಸ್ ತೆಗೆದುಕೊಂಬರಬೇಕು, ಆಮೇಲೆ ಎಷ್ಟೊಂದು ಕಾಸ್ಟ್ ಆಗ್ತಾಯಿದೆ, ಸೊ ಪ್ರೈಸಸ್ ಅನ್ನೋದು ಎಷ್ಟೊಂದು ಆಗ್ತಾಯಿದೆ ಅಂತೇಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸ್ಟ್ಯಾಂಡರ್ಡಲ್ಲಿ ಏನೇನು ಬರುತ್ತೆ, ಕ್ವಾಂಟಿಟಿ ಯಾವುದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತಾಯಿದ್ದೀವಿ, ಯೂನಿಟ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ರೇಟ್ ಆರ್ ಪ್ರೈಸ್ ಅಂತೀವಿ, ಇದು ಬಂದುಬಿಟ್ಟು ರುಪೀಸ್. ಕ್ವಾಂಟಿಟಿ, ರೇಟ್ ಆರ್ ಪ್ರೈಸ್, ರುಪೀಸ್ ಕಾಲಮ್. ಸೊ ಈ ಒಂದು ಇನ್ಫಾರ್ಮೇಷನ್ ಕೊಡಬೇಕು. ಬಟ್ ಪ್ರಾಬ್ಲಮಲ್ಲಿ ಅವರು 1 ಯೂನಿಟ್ ಮಾತ್ರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ 10 ಯೂನಿಟ್ಸ್ಗೆ ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಕನ್ವರ್ಟ್ ಮಾಡ್ಕೊತೀವಿ, ಥ್ರೂ ಮಲ್ಟಿಪ್ಲಿಕೇಶನ್. ನೋಡೋಣ. ಸೊ ಮೆಟೀರಿಯಲ್ ABC. ಸೊ ಯೂನಿಟ್ಸ್ ಬಂದುಬಿಟ್ಟು ಎಷ್ಟೊಂದಿದೆ, 60, 80, 100. ಸೊ ನಮಗೆ ಎಷ್ಟು ಯೂನಿಟ್ಸ್ ಬೇಕಾಗಿರೋದು, ಟೋಟಲ್ ಯೂನಿಟ್ಸ್ ನಂಗೆ ಬೇಕಾಗಿರೋದು 10 × 10 ಯೂನಿಟ್ ನಂಗೆ ಬೇಕಾಗಿರೋದು. ಸೊ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಈಗನ ಆ್ಯಕ್ಚುಲಾಗಿ ಎಷ್ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅನ್ನೋದು ಸಿಗತ್ತೆ. ಸೊ 60 × 10 600. ಸೊ 80 × 10 800. ನೆಕ್ಸ್ಟ್ ಒನ್ ಈಸ್ 100 × 10 1000. ಸೊ ಡೈರೆಕ್ಟಾಗಿ ಹಾಕೋಣ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಸಿಕ್ತಲ್ಲ. ಸೊ 600 ಇದೆ, 800 ಇದೆ, 1000 ಇದೆ. ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು ಬರುತ್ತೆ ಅನ್ನೋದು ನಾವು ನೋಡೋಣ. 600 + 800 + 1000. ಸೊ 2400 ಅಷ್ಟು ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅನ್ನೋದು ಇದೆ. ನೆಕ್ಸ್ಟ್ ಅದೇ ರೀತಿ ರೇಟ್ ಆರ್ ಪ್ರೈಸ್ ಅಂತೀವಿ. ಸೊ 15 per unit, 20 and 25 ಮಾಡೋಣ. 600 × 15 ಮಾಡಿದ್ರೆ ಟೋಟಲ್ ಪ್ರೈಸ್ ಅನ್ನೋದು ಸಿಗುತ್ತೆ 9000. ನೆಕ್ಸ್ಟ್ 80 × 20 ಮಾಡಿದ್ರೆ 16,000. ನೆಕ್ಸ್ಟ್ 1000 × 25 ಮಾಡಿದ್ರೆ 25,000 ಬರುತ್ತೆ. ಆಗ ಆ್ಯಡ್ ಮಾಡೋಣ ಪ್ರತಿಯೊಂದು. 9,000 + 16,000 + 25,000 50,000 ಅಷ್ಟು ಟೋಟಲ್ ಸ್ಟ್ಯಾಂಡರ್ಡ್ ಕಾಸ್ಟ್ ಬಂದುಬಿಟ್ಟು 50,000 ಬಂದಿದೆ. ನೆಕ್ಸ್ಟ್ ಆ್ಯಕ್ಚುಯಲ್ ನೋಡೋಣ. ಬಟ್ ಆ್ಯಕ್ಚುಯಲ್ದು ಕಾಸ್ಟ್ ಬಂದುಬಿಟ್ಟು ಆ್ಯಕ್ಚುಯಲ್ದು ಇನ್ಫಾರ್ಮೇಷನ್ ಎಲ್ಲ 10 ಯೂನಿಟ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ ಹಾಕೋಣ. 640, 950, 870. ಸೊ ಟೋಟಲ್ ಆ್ಯಕ್ಚುಯಲ್ ಕ್ವಾಂಟಿಟಿ ಬಂದುಬಿಟ್ಟು 2460 ಯೂನಿಟ್ಸ್. ಅದೇ ರೀತಿ ರೇಟ್ ಆರ್ ಪ್ರೈಸ್ 7.50, 18, 27.50. ಓಕೆ, ದೇ ಓನ್ಲಿ ಕ್ಯಾಲ್ಕುಲೇಟ್ ಆ್ಯಂಡ್ ಸೆಟ್. ಸೊ ನಮಗೇನು ಟೆನ್ಷನ್ ಇಲ್ಲ. ಆ್ಯಕ್ಚುಯಲ್ದು ಅವ್ರದ್ದೇ ಇನ್ಫಾರ್ಮೇಷನ್ ಹಾಕೋಣ. 23,925 ಆ್ಯಂಡ್ ಟೋಟಲ್ ಆ್ಯಕ್ಚುಯಲ್ ಕಾಸ್ಟ್ ಬಂದುಬಿಟ್ಟು 52,225. ಸೊ ದೀಸ್ ಆರ್ ಆಲ್ ಗಿವನ್ ಇನ್ಫಾರ್ಮೇಷನ್. ಇಷ್ಟು ಇನ್ಫಾರ್ಮೇಷನ್ ಅವರು ಕೊಟ್ಟಿದ್ದಾರೆ. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ರಿಮೈನಿಂಗ್ ದಿ ಫಾರ್ಮುಲಾಸ್. Let us move on to the formulas. So they asked to calculate all the material variance. So ಒಂದೊಂದೇ ಫಾರ್ಮುಲಾ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಯಾವ್ದು ಬರುತ್ತೆ, ಓಕೆ, ಫಸ್ಟ್ ಒನ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ material cost variance. Material cost variance is equal to standard cost minus actual cost. ಸೊ ಅವರೇ ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ಕಾಸ್ಟ್. ಮೆಟೀರಿಯಲ್ ಯಾವುದಿದೆ, ಮೆಟೀರಿಯಲ್ A, B and C ಇದೆ. ಟೋಟಲ್ ಸ್ಟ್ಯಾಂಡರ್ಡ್ ಕಾಸ್ಟ್ ನಾವು ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನೋಡಿ ಇನ್ನೂ ಕನ್ಫ್ಯೂಷನ್ಸ್ ಆದರೆ, ಸೊ A, B 9,000, 16,000. ಸೊ
25,000 ಇದೆ. 600 ಇಂಟು ಸ್ಟ್ಯಾಂಡರ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು ಕ್ವಾಂಟಿಟಿ ಇಂಟು ರೇಟ್. ಸೊ ಅಲ್ಲಿ ನಾವು ಟೋಟಲ್ ಮಾಡಿದ್ದೀವಿ. ಎಷ್ಟಿದೆ? 9,000 ಎ, ಬಿಗೆ ಬಂದುಬಿಟ್ಟು 16,000 ಆ್ಯಂಡ್ ಸಿಗೆ ಬಂದುಬಿಟ್ಟು 25,000 ಹಾಕೋಣ. ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಎ ಈಸ್ 9,000, 16,000, 25,000. ಅದೇ ರೀತಿ ಆ್ಯಕ್ಚುಯಲ್ ಕಾಸ್ಟ್ ನೋಡೋಣ. ಸೊ ಆ್ಯಕ್ಚುಯಲ್ ಕಾಸ್ಟ್ ಡೈರೆಕ್ಟಾಗೇ ಇದೆ 11,200, 17,100, 23,925. ಓಕೆ, once again 11,200 and then 17,100, 23,925. ಇವಾಗ ಲೆಸ್ ಮಾಡ್ಕೊಂಡು ನೋಡೋಣ ಯಾವುದು ಫೇವ್ರಬಲ್ ಅಡ್ವರ್ಸ್ ಇದೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡೋಣ. ಫೇವ್ರಬಲ್ ಅಂತಂದರೆ ಪಾಸಿಟಿವ್ ಸಿಂಬಲ್ ಬರುತ್ತೆ, ಅಡ್ವರ್ಸ್ ಅಂದರೆ ನೆಗೆಟಿವ್ ಸಿಂಬಲ್ ಬರುತ್ತೆ. 9,000 ಇಂಟು 11,200, ಸೊ 2 ಮೈನಸ್ 2,200 ಇದು ಅಡ್ವರ್ಸ್. ನೆಕ್ಸ್ಟ್ 16,000 ಮೈನಸ್ 17,100 ಮೈನಸ್ 1,100 ಅಡ್ವರ್ಸ್. ನೆಕ್ಸ್ಟ್ ಇದು ಫೇವರಬಲ್ ಬರ್ಬೋದು. 25,000 ಇಂಟು 23,925 ಇಟ್ ಈಸ್ 1,000 ಪಾಸಿಟಿವ್, 1,075 ಇದು ಫೇವರಬಲ್. ಸೊ ಈ ರೀತಿ ಬರಿಬೇಕು. ಟೋಟಲಾಗಿ ನೋಡೋಣ ಅಡ್ವರ್ಸ್ ಬಂದಿದೆಯಾ, ಫೇವರಬಲ್ ಬಂದಿದೆ. ಫಸ್ಟು ಪಾಸಿಟಿವ್ ಇರೋದು ಫಸ್ಟ್ ಹಾಕೋಣ. ಎಷ್ಟಿದೆ? 1,075 ಇಂದ ಇವೆರಡನ್ನೂ ಲೆಸ್ ಮಾಡೋಣ. 2,200 ಮೈನಸ್ 1,100. ಸೊ ಇಲ್ಲಿ ಬಂದುಬಿಟ್ಟು ಟೋಟಲಾಗಿ ಅಡ್ವರ್ಸ್ ಮೈನಸ್ 2,225 ಬಂದುಬಿಟ್ಟು ಅಡ್ವರ್ಸ್ ಇದೆ. ಸೊ ಟೋಟಲಾಗಿ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅಡ್ವರ್ಸ್ ಬಂದಿದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ calculation of material price variance. ಫಾರ್ಮುಲಾ ಬಂದ್ಬಿಟ್ಟು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಈಸ್ ಈಕ್ವಲ್ ಟು ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್. ಸೊ STD ಅಂದಿದ ತಕ್ಷಣ ಇಟ್ ಈಸ್ ಅ ಶಾರ್ಟ್ ಫಾರ್ಮ್ ಫಾರ್ ಸ್ಟ್ಯಾಂಡರ್ಡ್. ಸೊ STD ಏನೋ ಅನ್ಕೋಬೇಡಿ, ಇಟ್ ಈಸ್ ಅ ಶಾರ್ಟ್ ಫಾರ್ಮ್ ಫಾರ್ ಸ್ಟ್ಯಾಂಡರ್ಡ್. ನೆಕ್ಸ್ಟ್ ಮೆಟೀರಿಯಲ್ ಎ, ಮೆಟೀರಿಯಲ್ ಬಿ, ಮೆಟೀರಿಯಲ್ ಸಿ. ಆ್ಯಕ್ಚುಯಲ್ ಕ್ವಾಂಟಿಟಿ ನೋಡೋಣ. ಆ್ಯಕ್ಚುಯಲ್ ಕ್ವಾಂಟಿಟಿ 640, 950, 870. Wait, 640, 950, so 870 into. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ಅನ್ನೋದು ನೋಡೋಣ. ಸ್ಟ್ಯಾಂಡರ್ಡ್ ಪ್ರೈಸ್ ಬಂದುಬಿಟ್ಟು ಆರ್ ಮೀನ್ಸ್ ಪ್ರೈಸ್ ಕೂಡ, ರೇಟ್ ಅಂದರೆ ಪ್ರೈಸ್ ಕೂಡ ಅಂತೀವಿ. ಸೊ ಬೋತ್ ಆರ್ ಸೇಮ್. 15, 20, 25. 15, 20, 25. ಇವಾಗ ಆ್ಯಕ್ಚುಯಲ್ ಪ್ರೈಸ್ ನೋಡೋಣ. ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 17.50, 18, 27.50. 17.50. ನೆಕ್ಸ್ಟ್ ಒನ್ ಈಸ್ 18, 27.50. ಫಸ್ಟು ಏನು ಮಾಡಬೇಕು? ಬ್ರಾಕೆಟಲ್ಲಿರೋದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಆಮೇಲೆ ಮಲ್ಟಿಪ್ಲೈ ಮಾಡಬೇಕು. ಸೊ ಬ್ರಾಕೆಟಲ್ಲಿರೋದು ಕ್ಯಾಲ್ಕುಲೇಟ್ ಮಾಡೋಣ. 15 ಮೈನಸ್ 17.50 ಮಾಡಿದ್ರೆ 2.5 ಬರುತ್ತೆ ಇಂಟು 640 ಎಷ್ಟು ಬರುತ್ತೆ? ನೆಗೆಟಿವ್ 1,600. ಏನಿದು? ಅಡ್ವರ್ಸ್. ನೆಕ್ಸ್ಟ್ ಅದೇ ರೀತಿ 20 ಮೈನಸ್ 18, 2 ಇಂಟು 950. ಸೊ ಪಾಸಿಟಿವ್ ಸಿಂಬಲ್
1900 ಇದು ಫೇವರಬಲ್. ನೆಕ್ಸ್ಟ್ ಇದು ನೆಗೆಟಿವ್ ಬರುತ್ತೆ. 25 ಮೈನಸ್ 27.50 ಇಂಟು 870 ಅಡ್ವರ್ಸ್ 2175. ಸೊ ಇದು ಕಡಿಮೆ ಇದ್ದು ನ್ಯೂಮರಿಕಲ್, ಇದು ಜಾಸ್ತಿ ಇದ್ದರೆ ಇದು ಅಡ್ವರ್ಸೇ ಬರೋದು, ಅಲ್ಲೇ ಸಿಕ್ಕಾಕೊಳುತ್ತೆ. ಸೊ ಪಾಸಿಟಿವ್ ಇರೋದೆ ಫಸ್ಟು ಹ್ಯಾಡ್ ಮಾಡಿ, ಆ ಪಾಸಿಟಿವಿಂದ ನೆಗೆಟಿವ್ ಅನ್ನೋದು ಲೆಸ್ ಮಾಡೋಣ. ಪಾಸಿಟಿವ್ ಇರೋದು ಅಡಿಷನಿಂದ ಸಬ್ಸ್ಟ್ರಾಕ್ಟ್ ಮಾಡೋಣ. ಸೊ 1900 ಮೈನಸ್ 1600 ಮೈನಸ್ 2175. ಸೊ ಮೈನಸ್ 1875 ಇದು ಬಂದುಬಿಟ್ಟು ಅಡ್ವರ್ಸ್. ನೆಕ್ಸ್ಟ್ ಬಂದುಬಿಟ್ಟು ರೈಟ್ third one is calculation of material usage variance. ಮೆಟೀರಿಯಲ್ ಕಾಸ್ಟಲ್ಲಿ 2 ಟೈಪ್ಸ್ ಇದೆ, ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಸೊ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ is equal to standard price into standard quantity minus actual quantity. ಸೊ ಇದು ಬೇಕಾದರೆ ಇಂಟು ಅನ್ನೋದು ಲಾಸ್ಟಲ್ಲಾದರೂ ಹಾಕ್ಕೋಬೋದು, ಬಟ್ ಈ ಬ್ರಾಕೆಟಲ್ಲಿ ಇರೋದು ಸೀಕ್ವೆನ್ಸಲ್ಲಿ ಹಾಕ್ಕೋಬೇಕು, ಯಾಕಂದರೆ ಇದು ಫೇವರ ಅಡ್ವರ್ಸ್ ಅನ್ನೋದು ಸಿಗುತ್ತೆ. ಸೊ ಎ ಬಿ ಸಿ, ಮೆಟೀರಿಯಲ್ ಎ, ಮೆಟೀರಿಯಲ್ ಬಿ, ಮೆಟೀರಿಯಲ್ ಸಿ. ಸ್ಟ್ಯಾಂಡರ್ಡ್ ಪ್ರೈಸ್ ಇಲ್ಲೇ ಸಿಗುತ್ತೆ ನೋಡಿ, ಸ್ಟ್ಯಾಂಡರ್ಡ್ ಪ್ರೈಸು ಎ ಬಿ ಸಿದು 17.50 ಇಲ್ಲ ಅಂತಂದರೆ ನೋಡ್ಕೊಳ್ಳಿ. ಓಕೆ, ಸ್ಟ್ಯಾಂಡರ್ಡ್ ಪ್ರೈಸ್ ಬಂದುಬಿಟ್ಟು 15, 20, 25. ಸೊ ಓಕೆ 15, 20, 25 into standard quantity. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬಂದುಬಿಟ್ಟು 600, 800, 1000. 600, 800, 1000 ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಬಂದುಬಿಟ್ಟು 640, 950, 870. 640, 950, 870. ಸೊ ಇದು 15 ನೋಡೋಣ. ಸೊ ಫಸ್ಟ್ ಬ್ರಾಕೆಟಲ್ಲಿ ಇರೋದು ಲೆಸ್ ಮಾಡ್ಕೋಬೇಕು, ಮತ್ತು ಮಲ್ಟಿಪ್ಲೈ ಮಾಡ್ಕೋಬೇಕು. ಪ್ರೊಸೀಜರ್ ನೋಡಿ, 600 ಮೈನಸ್ 640 ಇಂಟು 15. ಸೊ ಮೈನಸ್ 600 ಬಂದಿದೆ, ಇದು ಬಂದುಬಿಟ್ಟು ಅಡ್ವರ್ಸ್. ನೆಕ್ಸ್ಟ್ 800 ಮೈನಸ್ 950 ಇಂಟು 20. ಸೊ 3000 ಬಂದಿದೆ, ಮೈನಸ್ 3000 ಇದು ಅಡ್ವರ್ಸ್. ನೆಕ್ಸ್ಟ್ 1000 ಮೈನಸ್ 870 ಇಂಟು 25. ಸೊ 3250 ಇದು ಫೇವರಬಲ್. ಇವಾಗ ನೋಡೋಣ, ಟೋಟಲ್ ಮಾಡೋಣ. ಫಸ್ಟು ಪಾಸಿಟಿವ್ ಇರೋದು ಹಾಕ್ಕೋಬೇಕು, ಆಮೇಲೆ ಪಾಸಿಟಿವಿಂದ ನೆಗೆಟಿವ್ನ ಲೆಸ್ ಮಾಡೋಣ. ಪಾಸಿಟಿವ್ ಇರೋದು 3250 ಮೈನಸ್ 600 ಮೈನಸ್ 3000. ಸೊ ನಮಗೆ ಅಡ್ವರ್ಸೇ ಬರ್ತಾಯಿದೆ, ಮೈನಸ್ 350 ಅಡ್ವರ್ಸ್. ನೆಕ್ಸ್ಟ್
Fourth one is calculation of material mix variance. Material mix variance is equal to revised standard quantity minus actual quantity into standard price. ಬ್ರಾಕೆಟ್ ಬರುತ್ತೆ ಇದ್ರಿಗೆ. ಸೊ ಇದು ಫಾರ್ಮುಲಾ ABC. ಬಟ್ ವಿ ಡೋಂಟ್ ನೋ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅನ್ನೋದು ಗೊತ್ತಿಲ್ಲ. ಓಕೆ, ಫಸ್ಟ್ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅನ್ನೋದು ಕ್ಯಾಲ್ಕುಲೇಟ್ ಮಾಡೋಣ. ಅದು ಬಿದ್ದೋಗ್ತಾ ಇದೆ. ಓಕೆ, ರಿವೈಸ್ ಸ್ಟ್ಯಾಂಡರ್ಡ್ quantity is equal to standard quantity of one material divided by total standard quantity of all material into total actual quantity of all material ಬರ್ಕೊಳ್ಳಿ. ಓಕೆ, ಇದು ಅಷ್ಟೇ ಬರ್ಕೊಳ್ಳಿ. ಆಫ್ ಆಲ್ ಮೆಟೀರಿಯಲ್. ನೋಡೋಣ. ಫಸ್ಟ್ ಒನ್ ಈಸ್ ಮೆಟೀರಿಯಲ್ ಎ. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಒನ್ ಮೆಟೀರಿಯಲ್, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಒನ್ ಮೆಟೀರಿಯಲ್ ಯಾವುದು ನಾವು ತೋದ್ಕೊತಾ ಇರೋದು ಎ ಅಲ್ಲ. ಸೊ ಒಂದು ಮೆಟೀರಿಯಲ್ ಎಷ್ಟಿದೆ? 600 ಇದೆ. 600 ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಆಲ್ ಮೆಟೀರಿಯಲ್. ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಆಲ್ ಮೆಟೀರಿಯಲ್ ಈಸ್ 2400. ಅದೇ ರೀತಿ ಇಂಟು ಟೋಟಲ್ actual quantity of all material 2460 ಮಾಡೋಣ. 600 divided by 2400 into 2460. ಸೊ ಎಷ್ಟು ಬಂತು? ಓಕೆ, ಕ್ವಾಂಟಿಟಿ ಎಲ್ಲ ಇರೋದು 615 ಯೂನಿಟ್ಸ್ ಹಾಕ್ಕೋಬೇಕು, ರುಪೀಸ್ ಬರಲ್ಲ. ಸೊ ಅದೇ ರೀತಿ ಮೆಟೀರಿಯಲ್ ಬಿಗೂ ಮಾಡೋಣ. ಸೊ ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಒನ್ ಮೆಟೀರಿಯಲ್ ಈಸ್ ಬಿಗೆ ಎಷ್ಟು? 800. ನೆಕ್ಸ್ಟ್ ಒನ್ ಈಸ್ ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಆಲ್ ಮೆಟೀರಿಯಲ್ ಈಸ್ 2400 ಇಂಟು total actual quantity of all material is 2460. 800 divided by 2400 into 2460 ಬಂದಿದೆ. ಸೊ ಹಿಯರ್ ರೌಂಡ್ ಫಿಗರ್ ಹಾಕ್ಕೊಳ್ಳಿ 1. ಸೊ 820 ಯೂನಿಟ್ಸ್. ನೆಕ್ಸ್ಟ್ material C. Total standard quantity of one material is 1000. Next, so standard quantity of one material 1000 ಇದೆ. Total standard quantity of all material is 2400 into total actual quantity of all materials 2460. I don't know. So 1000 divided by 2400 into 2460. So ರೌಂಡ್ ಫಿಗರ್ ಹಾಕ್ಕೊಳ್ಳಿ 1 ಬಿಕಾಸ್ 0.99 ಇದೆ ಅಂದರೆ 1225
ಯೂನಿಟ್ಸ್. ಸೊ ಕ್ವಾಂಟಿಟಿ ಎಲ್ಲ ನಾವು ಮಾಡ್ತಿರೋದು ಯೂನಿಟ್ಸ್. ಸೊ ಇವಾಗ ನೋಡೋಣ. ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎ ಎಷ್ಟಿದೆ, 615 ಇದೆ. ಬಿ ಇದು ಬಂದುಬಿಟ್ಟು 820 ಇದೆ. ಸಿ ಇದು ಬಂದುಬಿಟ್ಟು 1025 ಇದೆ. ಸೊ ಆ್ಯಕ್ಚುಯಲ್ ಕ್ವಾಂಟಿಟಿ ಇದು ಎದು ನೋಡೋಣ. ಆ್ಯಕ್ಚುಯಲ್ ಕ್ವಾಂಟಿಟಿ ಆಫ್ ಎ ಈಸ್ 640, 950, 870. 640, 950, 870. ಇವಾಗ ಸ್ಟ್ಯಾಂಡರ್ಡ್ ಪ್ರೈಸ್ ನೋಡೋಣ. ಸ್ಟ್ಯಾಂಡರ್ಡ್ ಪ್ರೈಸ್ ಬಂದುಬಿಟ್ಟು 15, 20, 25. 15, 20, 25 ಮಾಡೋಣ. 615 ಮೈನಸ್ 640 ಇಂಟು 15 ಮೈನಸ್ 375. ಅದೇ ರೀತಿ 820 ಮೈನಸ್ 950 ಇಂಟು 20 1000 2600. ಸೊ ಇದು ಬಂದುಬಿಟ್ಟು ಏನು, ಅಡ್ವರ್ಸ್ ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಡೋಣ. 1025 ಮೈನಸ್ 870 ಇಂಟು 1025 ಮೈನಸ್ 870 ಇಂಟು 25 ಎಷ್ಟು ಬಂದಿದೆ, 3875. ಇದು ಫೇವರಬಲ್. ನೆಕ್ಸ್ಟ್ ನೋಡೋಣ, ಟೋಟಲ್ ಮಾಡೋಣ. 3875 ಮೈನಸ್ 375 ಮೈನಸ್ 2600 ನಮಗೆ 900 ಅಷ್ಟು ಅಡ್ವರ್ಸ್ ಬಂದಿದೆ, ಫೇವರಬಲ್ ಬಂದಿದೆ. ಇನ್ನೊಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಓಕೆ, 615 ಮೈನಸ್ 640 ಇಂಟು 15, ಸೊ ಮೈನಸ್ 375. ಅದೇ ರೀತಿ 820 ಮೈನಸ್ 950 ಇಂಟು 20, ಸೊ ಮೈನಸ್ 2600. ಓಕೆ, 1025 ಮೈನಸ್ 870 ಇಂಟು 25, ಸೊ 3875 ಫೇವರಬಲ್. ಸೊ ಕರೆಕ್ಟಾಗಿದೆ. ನೆಕ್ಸ್ಟ್ ಒನ್ ಈಸ್ ಫಿಫ್ತ್ ಒನ್, ಕ್ಯಾಲ್ಕುಲೇಷನ್ ಆಫ್, ಕೈ ನೋವು ಎತ್ಕೊಂಬಂತು. ಮೆಟೀರಿಯಲ್ ಯೀಲ್ಡ್ ವೇರಿಯನ್ಸ್. ಮೆಟೀರಿಯಲ್ ಯೀಲ್ಡ್ ವೇರಿಯನ್ಸ್. ಸೊ ಫಾರ್ಮುಲಾ ಬಂದುಬಿಟ್ಟು ಮೆಟೀರಿಯಲ್ ಯೀಲ್ಡ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಆ್ಯಕ್ಚುಯಲ್ ಯೀಲ್ಡ್ ಮೈನಸ್ ಸ್ಟ್ಯಾಂಡರ್ಡ್ ಯೀಲ್ಡ್ ಇಂಟು ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್. ಸೊ ಒಂದೇ ಬರುತ್ತೆ. ಸೊ ನೆಕ್ಸ್ಟ್ ಅದಕ್ಕೆ ಸ್ಪೇಸ್ ಬಿಡೋಣ. ನೆಕ್ಸ್ಟ್ ಬಂದುಬಿಟ್ಟು ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್. ಫಾರ್ಮುಲಾ ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್ ಈಸ್ ಈಕ್ವಲ್ ಟು ಟೋಟಲ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಕಾಸ್ಟ್ divided by standard yield or actual yield. So total standard material cost, total standard material cost is 50,000. ಕಾಣಿಸ್ತಾ ಇದೆಯಾ? ಯಾ 50,000.
divided by standard yield or actual yield. ಸೊ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ, ಸ್ಟ್ಯಾಂಡರ್ಡ್ ಯೀಲ್ಡು ಆ್ಯಕ್ಚುಯಲ್ ಯೀಲ್ಡು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಅದಕ್ಕೆ ಫಾರ್ಮುಲಾ ಅನ್ನೋದು ಸಪ್ರೇಟ್ ಬರುತ್ತೆ, ಹಾಕೋಣ. ಸ್ಟ್ಯಾಂಡರ್ಡ್ ಯೀಲ್ಡ್ ಆರ್ ಆ್ಯಕ್ಚುಯಲ್ ಯೀಲ್ಡ್ ಫಾರ್ಮುಲಾ ಸಿಚುಯೇಷನ್ ಪ್ರಕಾರದಲ್ಲಿ ಈ ಫಾರ್ಮುಲಾ ಅನ್ನೋದು ಬರುತ್ತೆ. ಆ್ಯಕ್ಚುಯಲ್ ಯೂಸೇಜ್ ಆಫ್ ಮೆಟೀರಿಯಲ್ ಆಫ್ ಮೆಟೀರಿಯಲ್ ಡಿವೈಡೆಡ್ ಬೈ ಆಲ್ ಮೆಟೀರಿಯಲ್ ಬರುತ್ತೆ, ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಯೂಸೇಜ್ ಆಫ್ ಪರ್ ಯೂನಿಟ್ ಮೆಟೀರಿಯಲ್. ಪರ್ ಯೂನಿಟ್ ಅಂದರೆ ಒಂದು ಮೆಟೀರಿಯಲ್ ಬರುತ್ತೆ. ಸೊ ಪ್ರಾಬ್ಲಮ್ ಆಲ್ರೆಡಿ ಹೇಳಿದ್ದಾರೆ, ನಾವು ಸ್ಟ್ಯಾಂಡರ್ಡ್ದು ಒಂದು ಯೂನಿಟ್ದೆ ನಾವು ಕೊಟ್ಟಿರೋ ಇನ್ಫಾರ್ಮೇಷನ್ ನೋಡಿ. ಯೂಸೇಜ್ ಎಷ್ಟು ಯೂನಿಟ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಆ್ಯಕ್ಚುಲಾಗಿ 2460 ಯೂನಿಟ್ಸು. ಸೊ ಟೋಟಲಾಗಿ 10 ಯೂನಿಟ್ಸ್ಗೆ ಎಲ್ಲ ಮೆಟೀರಿಯಲ್ಗೆ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ, 2460 ಪರ್ ಯೂನಿಟ್ಗೆ, ಒಂದು ಯೂನಿಟ್ಗೆ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ ಸ್ಟ್ಯಾಂಡರ್ಡ್ ಯೂನಿಟ್ಸು, 240. ಸೊ ಎಷ್ಟು ಬರುತ್ತೆ ನೋಡೋಣ. 2460 ಮೈನಸ್ 240, ಓಕೆ 10.25 ಬಂತು. ಸೊ ಇದು ರುಪೀಸ್ ಸ್ಟ್ಯಾಂಡರ್ಡ್ ಯೀಲ್ಡ್ ಆದರೆ ಆ್ಯಕ್ಚುಯಲ್ ಯೀಲ್ಡ್ ಬಂತು. ಇಲ್ಲಿ ಹಾಕೋಣ 10.25 ಮಾಡ್ಬೋದಾ. 50,000 ಡಿವೈಡೆಡ್ ಬೈ 10.25 ಎಷ್ಟು ಬರುತ್ತೆ. ಸೊ ಆ್ಯಕ್ಚುಯಲ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್ ಬಂದುಬಿಟ್ಟು 4870. ಸೊ ಆ ಒಂದು ಅಮೌಂಟ್ ಹಾಕ್ಕೋಣ. ಇವಾಗ ಪ್ರಾಬ್ಲಮ್ ಅನ್ನೋದು ಮಾಡ್ಬೋದಲ್ಲ. ಸೊ ಆ್ಯಕ್ಚುಯಲ್ ಯೀಲ್ಡ್ ಬಂದುಬಿಟ್ಟು ಎಷ್ಟಿದೆ, ಆ್ಯಕ್ಚುಯಲ್ ಯೀಲ್ಡ್ ಬಂದುಬಿಟ್ಟು 10 ಇದೆ, ಮೈನಸ್ ಸ್ಟ್ಯಾಂಡರ್ಡ್ ಯೀಲ್ಡ್ ಬಂದುಬಿಟ್ಟು 10.25 ಇಂಟು ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್ ಬಂದುಬಿಟ್ಟು 4870. ಓಕೆ, ಸೊ ಮಾಡೋಣ. 10 ಮೈನಸ್ 10.25 ಇಂಟು 4870. ಸೊ ಮೈನಸ್ 1217 ಇದೆ, 18 ಮಾಡೋಣ. ಇದು ಅಡ್ವರ್ಸ್. ಸೊ ಈ ರೀತಿ ಒಂದರಿಂದ ಇನ್ನೊಂದನ್ನ ಫೈಂಡ್ ಔಟ್ ಮಾಡಬೇಕು. ಸೊಲ್ಯೂಷನ್ ಫಾರ್ ದಿಸ್ ಕ್ವಶನ್ ಆರ್. ಸೊ ಇಲ್ಲಿ ನಿಮಗೆ ಇನ್ನೂ ಒಂದು ಡೌಟ್ ಇದೆ. ಆ್ಯಕ್ಚುಲಾಗಿ ಯೀಲ್ಡ್ ಬಂದುಬಿಟ್ಟು 10 ಎಷ್ಟು ಬಂತು, ಸ್ಟ್ಯಾಂಡರ್ಡ್ ಯೀಲ್ಡ್ ಬಂದುಬಿಟ್ಟು 10.25 ಹೆಂಗೆ ಬಂತು ಅಂತ ಡೌಟ್ ಇದೆ. ಸೊ ಆ್ಯಕ್ಚುಲಾಗಿ ನೋಡಿ, ಯೀಲ್ಡ್ ಮಾಡ್ತಿರೋದು 10 ಬಂತು. ಸೊ ಆ ರೀತಿ ನಾವು 10 ಅಂತ ಹಾಕ್ಕೊಂಡಿದ್ದೀವಿ. ಸೊ ಸ್ಟ್ಯಾಂಡರ್ಡ್ ಯೀಲ್ಡ್ ಅನ್ನೋದು ಫೈಂಡ್ ಔಟ್ ಮಾಡಿದ್ವಿ 10.25. ಮೇ ಬಿ ಸಮ್ಟೈಮ್ಸ್ ಇಟ್ ವಿಲ್ ನಾಟ್ ಕಮ್ ಹಿಯರ್. ಓಕೆ, ಹಾಕ್ಕೋಬಾರ್ದು ಅನ್ಕೋತೀನಿ. ಸೊ ದಿಸ್ ಇಸ್ ಅ